ಹೆಲೋ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ನಮ್ಮ ಚಾನಲ್ ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಸ್ವಾಗತ. ಈ ಒಂದು ವಿಡಿಯೋನಲ್ಲಿ ನಾವು ಇವತ್ತು ಸ್ವಾಮಿ ವಿವೇಕಾನಂದ ಪಾಠದ ಪ್ರಶ್ನೋತ್ತರಗಳು ಮತ್ತು ವ್ಯಾಕರಣ ಬಗ್ಗೆ ಅಧ್ಯಯನ ಮಾಡೋಣ. एक वाक्य में उत्तर लिखिए ಒಳಗೆ ಒಂದನೇ ಪ್ರಶ್ನೆ, ವಿವೇಕಾನಂದ के बचपन का नाम क्या है? ವಿವೇಕಾನಂದ ಅವರದು ಬಾಲ್ಯದ ಹೆಸರೇನು? ವಿವೇಕಾನಂದ के बचपन का नाम नरेंद्र देव है. ವಿವೇಕಾನಂದ ಅವರದು ಬಾಲ್ಯದ ಹೆಸರೇನು? ನರೇಂದ್ರ ದೇವ. ಎರಡನೇದು, ವಿವೇಕಾನಂದ का जन्म कब हुआ था? ವಿವೇಕಾನಂದ ಅವರದು ಜನ್ಮ ಯಾವಾಗಾಯಿತು? विवेकानंद का जन्म 12 जनवरी 1863 में हुआ था. ಯಾವಾಗ ಹೇಳ್ರಿ? 12 ಜನವರಿ 1863ರಲ್ಲಿ. ನರೇಂದ್ರ ಪढ़ने में कैसे थे? ನರೇಂದ್ರ ಓದುವೊಳಗೆ ಯಾವ ಥರ ಇದ್ರು? ನರೇಂದ್ರ ಪढ़ने में बड़े तेज थे. ನೋಡ್ರಿ ಯಾವ ಥರ ಇದ್ರು? ಭಾಳ ತೇಜ್ ಆಗಿರ್ತಾರು. ವಿವೇಕಾನಂದ ಕೆ ಗುರು ಕೌನ್ ಥೆ? ವಿವೇಕಾನಂದ ಅವರು ಗುರು ಯಾರು? ಹೆಸರೇನು ಅವ್ರದ? ವಿವೇಕಾನಂದ ಕೆ ಗುರು ರಾಮಕೃಷ್ಣ ಪರಮಹಂಸ. ಆಯ್ತಾ? ವಿವೇಕಾನಂದ ಅಮೆರಿಕ ಕಬ್ ಗಯೆ? ವಿವೇಕಾನಂದ ಅವರು ಅಮೇರಿಕಾ ಯಾವಾಗ ಹೋಗ್ತಾರು? ಉತ್ತರ, ವಿವೇಕಾನಂದ 31 ಮೈ ಸನ್ 1893 को ಅಮೇರಿಕಾ ಗಯೆ. ಯಾವಾಗೂ 31 ಮೈ 1893ರಲ್ಲಿ ಅಮೇರಿಕಾಗೆ ಹೋಗ್ತಾರೆ. ವಿವೇಕಾನಂದ ಕಿ ಅನುಯಾಯಿನಿ ಕೌನ್ ಥಿ? ವಿವೇಕಾನಂದದ ಅನುಯಾಯಿನಿ ಯಾರು? ಯಾರು ಹೇಳ್ರಿ? कुमारी नोबेल थी जो सिस्टर निवेदिता के नाम से प्रसिद्ध हुई. यार? सिस्टर निवेदिता. ವಿವೇಕಾನಂದ का देहांत कब हुआ? ವಿವೇಕಾನಂದ ಅವ್ರದ್ದು ಮೃತ್ಯುವನ್ನು ಯಾವಾಗಾಯಿತು? ವಿವೇಕಾನಂದ का देहांत 4 जुलाई सन 1902 को हुआ. ಯಾವಾಗಾಯಿತು? 4 ಜುಲೈ 1902ರಲ್ಲಿ. 2-3 ವಾಕ್ಯೋं में उत्तर लिखिए. 2-3 ವಾಕ್ಯದಲ್ಲಿ ಉತ್ತರಿಸಿರಿ. ಒಂದನೇದು, ವಿವೇಕಾನಂದನೇ ಕೌನ್ ಸಾ ವ್ರತ ಲಿಯಾ? ಯಾವುದು ವ್ರತವನ್ನು ತಗೋತಾರು? ನೋಡ್ರಿ ಉತ್ತರ, विवेकानंद ने श्री रामकृष्ण परमहंस जी के संदेश का प्रसार करने का दृढ़ संकल्प ले रखा था. ನೋಡ್ರಿ ಯಾವ ಒಂದು ವ್ರತವನ್ನು ತಗೊಂಡಿರ್ತಾರೋ? ರಾಮಕೃಷ್ಣ ಪರಮಹಂಸದ ಸಂದೇಶದ ಪ್ರಚಾರವನ್ನು ಮಾಡೋದು ದೃಢ ಸಂಕಲ್ಪವನ್ನು ತಗೊಂಡಿರ್ತಾರೆ. इसलिए वे अपने जीवन में सेवा कार्य करने का व्रत लिया. ಆಮೇಲೆ ಇದೇ ಒಂದು ಕಾರಣ ಅವರು ತಮ್ಮ ಜೀವನದಾಗ ಸೇವೆ ಕಾರ್ಯದ ಒಂದು ವ್ರತವನ್ನು ತಗೋತಾರೆ. इसी कारण उन्होंने कलकत्ते में अपने गुरु के नाम पर रामकृष्ण मिशन की स्थापना की. ಇದೇ ಒಂದು ಕಾರಣ. ಯಾರ? ಸ್ವಾಮಿ ವಿವೇಕಾನಂದ ಅವರು ಕಲ್ಕತ್ತೆನಲ್ಲಿ ತಮ್ಮ ಗುರುನ ಹೆಸರ ಮೇಲೆ ರಾಮಕೃಷ್ಣ ಮಿಷನದ ಸ್ಥಾಪನೆಯನ್ನು ಮಾಡ್ತಾರೋ. उन्होंने धर्म और धर्म दर्शन का संसार में प्रसार किया और समाज सेवा का व्रत लिया. ಇವರು ಯಾರ? ಸ್ವಾಮಿ ವಿವೇಕಾನಂದ ಅವರು ಧರ್ಮ ಮತ್ತು ಧರ್ಮ ದರ್ಶನ ಸಂಸಾರ ಒಳಗೆ ಪ್ರಚಾರವನ್ನು ಮಾಡಿ ಸಮಾಜದ ಏನು ಮಾಡ್ತಾರೆ? ಅವರು ಸೇವೆಯನ್ನು ಮಾಡೋದು ವ್ರತವನ್ನು ತಗೋತಾರು. ಎರಡನೇದು, ವಿವೇಕಾನಂದಕ್ಕೆ ಮಾತಾ ಪಿತಾ ಕಾ ನಾಮ ಕ್ಯಾ ಹೈ? ವಿವೇಕಾನಂದ ಅವರು ತಂದೆ ತಾಯಿ ಹೆಸರೇನು? ನೋಡ್ರಿ, विवेकानंद के पिता श्री विश्वनाथ दत्त कलकत्ते के एक ಪ್ರಸಿದ್ಧ ವಕೀಲ थे. ವಿವೇಕಾನಂದ ಅವರು ತಂದೆ ಯಾರ? ಶ್ರೀ ವಿಶ್ವನಾಥ ದತ್ತ ಅವರು ಕಲ್ಕತ್ತೆಯ ಒಂದು ಪ್ರಸಿದ್ಧ ವಕೀಲಾಗಿರ್ತಾರೆ. ಉನ್ಕಿ ಮಾತಾ ಶ್ರೀಮತಿ ಭುವನೇಶ್ವರಿ ಧರ್ಮಪರಾಯಣ ಮಹಿಳಾ ಥಿ. ಮತ್ತು ಅವರು ತಾಯಿ ಯಾರ? ಶ್ರೀಮತಿ ಭುವನೇಶ್ವರಿ ದೇವಿ ಅವರು ಧರ್ಮಪರಾಯಣ ಮಹಿಳೆಯನ್ನು ಆಗಿರ್ತಾರು. उन्होंने नरेंद्र को आरंभ से ही अनुशासन और धर्म का परायणता का पाठ पढ़ाया. ಅವರು ಏನು ಮಾಡಿರ್ತಾರೋ? ನರೇಂದ್ರ ದೇವ್ ಸ್ವಾಮಿ ವಿವೇಕಾನಂದ ಅವರಿಗೆ ಬಾಲ್ಯನಿಂದನ ಅನುಶಾಸನ ಮತ್ತು ಧರ್ಮದ ಪಾಠವನ್ನು ಹೇಳಿಕೊಟ್ಟಿರ್ತಾರೋ. ಮೂರನೇದು, ವಿವೇಕಾನಂದ ಕಿ ರುಚಿ ಕಿನ್ ಕಿನ್ ವಿಷಯೋं में ಥಿ? ವಿವೇಕಾನಂದ ಅವರು ರುಚಿ ಯಾವ್ಯಾವ ವಿಷಯ ಒಳಗೆ ವಿವೇಕಾನಂದ ಅವರು ರುಚಿಯನ್ನು ಇರ್ತೈತಿ? उत्तर, अध्ययन काल में विवेकानंद की सबसे अधिक रुचि व्याख्यान देने और विचारों के आदान प्रदान करने में थी. ನೋಡ್ರಿ, ಅಧ್ಯಯನ ಕಾಲದಾಗ ವಿವೇಕಾನಂದ ಅವ್ರದ್ದು ಅಧಿಕ ರುಚಿ ವ್ಯಾಖ್ಯಾನ
ಹೇಳುವುದು ಮತ್ತು ವಿಚಾರದ आदान प्रदान ಮಾಡುವೊಳಗೆ रुचिಯನ್ನು ಇತ್ತು. इसलिए उन्होंने कॉलेज में व्याख्यान समिति बनाकर प्रतियोगिता में भाग लिया. ಆಮೇಲೆ ಅವ್ರು ಏನು ಮಾಡ್ತಾರೆ, ತಮ್ಮ ಕಾಲೇಜ್ ಒಳಗೆ ವ್ಯಾಖ್ಯಾನ ಸಮಿತಿಯನ್ನು ಮಾಡಿ ಪ್ರತಿಯೋಗಿತೆ ಒಳಗೆ ಭಾಗವನ್ನು ತಗೋತಾರು. ಸಂಗೀತ ಮೇ ಅವ್ರ ಖೇಲ್ ಕೂದ್ ಮೇ ಭೀ ಉನ್ಕಿ ರುಚಿ ಥಿ. ಅಷ್ಟೇ ಇಲ್ಲ, ಸಂಗೀತ ಮತ್ತು ಆಟ ಒಳಗೂ ಸಹಿತ ವಿವೇಕಾನಂದ ಅವರಿಗೆ ರುಚಿ ಇತ್ತು. ಕುಸ್ತಿ ಲಡ್ನೆ, दौड़ लगाने और घुड़सवारी तथा तैरने में उनकी रुचि थी. ನೋಡ್ರಿ ಯಾವ್ಯಾವ ಇದ್ರಾಗ ರುಚಿ ಇತ್ತು. ಕುಸ್ತಿ ಲಡನೆ, ದೌಡ್ ಲಗಾನೆ ಅವ್ರ घुड़सवार तथा तैरने ಇಷ್ಟೆಲ್ಲ ಕೆಲಸ ಒಳಗೆ ಅವರಿಗೆ ರುಚಿಯನ್ನು ಇತ್ತು. ನಾಲ್ಕನೇದು, ವಿವೇಕಾನಂದನೇ ಭಾರತವಾಸಿಯೋं को क्या ಉಪದೇಶ ದಿಯಾ. ವಿವೇಕಾನಂದ ಅವರು ಭಾರತ ದೇಶದವರಿಗೆ ಏನು ಉಪದೇಶವನ್ನು ಕೊಡ್ತಾರೋ. ಉತ್ತರ, विवेकानंद ने भारत में ब्राह्मण करके भारतीयों को भारतीय संस्कृति और तत्वज्ञान का सदुपयोग दिया. ನೋಡ್ರಿ, ವಿವೇಕಾನಂದ ಅವರು ಭಾರತನಲ್ಲಿ ಬ್ರಾಹ್ಮಣ್ ಕರ್ಕೆ ಏನು ಮಾಡ್ತಾರೆ, ಅವರು ಭಾರತದ ಸಂಸ್ಕೃತಿ, ಸಭ್ಯತೆ ಮತ್ತು ತತ್ವಜ್ಞಾನದ ಸದುಪಯೋಗವನ್ನು ಕೊಡ್ತಾರು. और अंधविश्वास तथा रूढ़ियों को दूर हटाकर उन्हें समाज सेवा का ಉಪದೇಶ ದಿವಾ. ಮತ್ತು ಅಂಧವಿಶ್ವಾಸದವರು, ರೂಢಿ ವ್ಯಕ್ತಿಗಳು ಯಾರಿರ್ತಾರಲ್ಲ ಅವರಿಗೆ ಸಮಾಜದ ಸೇವೆಯನ್ನು ಮಾಡೋದು ಉಪದೇಶವನ್ನು ಯಾರು ಕೊಡ್ತಾರೋ, ಸ್ವಾಮಿ ವಿವೇಕಾನಂದ ಅವರು ಕೊಡ್ತಾರು. ಐದನೇದು, ವಿವೇಕಾನಂದನೇ ಕಿನ್ ಕಿನ್ ದೇಶೋं की ಯಾತ್ರಾ ಕಿ. ವಿವೇಕಾನಂದ ಅವರು ಯಾವ್ಯಾವ ದೇಶದ ಯಾತ್ರೆಯನ್ನು ಮಾಡ್ತಾರೋ. अमेरिका में विवेकानंद ने 30 मई सन 1893 को संयुक्त राज्य अमेरिका गए. वहाँ से शिकागो नगर में होने वाले सर्वधर्म सम्मेलन में भाग लिया. ನೋಡ್ರಿ, ವಿವೇಕಾನಂದ ಅವರು 30 ಮೈ 1893ರಲ್ಲಿ ಅಮೇರಿಕಾಗೆ ಹೋಗ್ತಾರ. ಅಲ್ಲಿ ಶಿಕಾಗೋ ನಗರ ಒಳಗೆ ಸರ್ವಧರ್ಮ ಸಮ್ಮೇಳನವನ್ನು ಆಗ್ತಾ ಇರ್ತೈತಿ. ಆ ಒಂದು ಸಮ್ಮೇಳನ ಒಳಗೆ ವಿವೇಕಾನಂದ ಅವರು ಭಾಗವನ್ನು ತಗೋತಾರೆ. ಉನ್ಹೋನೆ ಇಂಗ್ಲೆಂಡ್ और ಸ್ವಿಟ್ಜರ್ಲೆಂಡ್ ಗೈ. ಅವರು ಶ್ರೀಲಂಕಾಕ್ಕೆ ಯಾತ್ರಾಂಕಿ ಮತ್ತು ಇಂಗ್ಲೆಂಡು, ಸ್ವಿಟ್ಜರ್ಲೆಂಡು ಮತ್ತು ಶ್ರೀಲಂಕಾದ ಒಂದು ಯಾತ್ರೆಗಳನ್ನು ಮಾಡ್ತಾರು. ವಿವೇಕಾನಂದ ने जनता को ललकार कर क्या कहने को कहा. ವಿವೇಕಾನಂದ ಅವರು ಜನತೆಗೆ ಲಲಕಾರ್ ಕರ್ ಏನು ಹೇಳಬೇಕಂತಂದರು. उत्तर, विवेकानंद ने जनता को ललकार कर यह कहने के लिए कहा कि प्यारे देशवासियों, वीर बनो और ललकार कर कहो कि मैं भारतीय हूँ. अनपढ़, निर्धन, ऊंच नीच जाति के भारतीय सब मेरे भाई हैं. उनकी प्रतिष्ठा मेरी प्रतिष्ठा, उनका गौरव मेरा गौरव. ನೋಡ್ರಿ, ಎಲ್ಲ ಒಟ್ಟ ಶ್ರೀಮಂತರು, ಬಡವರು, ಎಜುಕೇಷನು, ಅನ್ಎಜುಕೇಟೆಡು, ಆಮೇಲೆ ಎಲ್ಲ ಥರದ ಊಂಚ ಜಾತಿದ, ಕಡಿಮೆ ಜಾತಿದ ಎಲ್ಲರೂ ನಾವು ಸಹೋದರರು. ಅವ್ರ ಪ್ರತಿಷ್ಠೆ ನಮ್ಮ ಪ್ರತಿಷ್ಠೆ, ಅವ್ರದ್ದು ಗೌರವ ನಮ್ಮ ಗೌರವ. ಈ ಒಂದು ಮಾತನ್ನು ಹೆಮ್ಮೆನಿಂದ ಹೇಳ್ರಿ ಅಂತ ಹೇಳ್ತಾರೆ. ಈಗ अन्यवचन रूप लिखिए. रूढ़ी रूढ़ियाँ, व्याख्या व्याख्याएँ, सेवा सेवाएँ, आज्ञा आज्ञाएँ, उपाधि उपाधियाँ, शाखा शाखाएँ. अन्य लिंग रूप, माता पिता, घोड़ा घोड़े, घोड़ा घोड़ी ಮಾಡ್ಕೊರಿ. ಅದು ಸ್ವಾಮಿ ಸ್ವಾಮಿನಿ, ಅನುಯಾಯಿ ಅನುಯಾಯಿನಿ, ಬಾಲಕ ಬಾಲಿಕ, ಶಿಷ್ಯ ಶಿಷ್ಯ. ವಿಲೋಮ ಶಬ್ದ ನೋಡ್ರಿ. ಈಗ ಗೌರವ್ ಅಗೌರವ್, ದುಃಖ ಸುಖ, ಸತ್ಯ ಅಸತ್ಯ, ಧರ್ಮ ಅಧರ್ಮ, ಸ್ವದೇಶ ವಿದೇಶ, ಸಮರ್ಥ ಅಸಮರ್ಥ, सबल निर्बल, ज्ञान अज्ञान. जोड़कर लिखिए. ನೋಡ್ರಿ, ಈಗ भुवनेश्वरी देवी धर्मपरायण महिला, रामकृष्ण मिशन की स्थापना स्वामी विवेकानंद ने की. विवेकानंद का जन्म कलकत्ते में हुआ. अंधविश्वास से हटकर धर्म का मर्म हटाकर धर्म का मर्म समझाया. ವಾಕ್ಯ में ಪ್ರಯೋಗ ಕೀಜಿಯೆ. ಈಗ ನಿಮಗೆ ಕೊಟ್ಟಿರುವಂಥದ್ದು ಶಬ್ದಗಳನ್ನು ವಾಕ್ಯ ಒಳಗನ್ನು ಬಳಸ್ರಿ ಅಂತ ಹೇಳ್ಯಾರ. घुड़सवार, बच्चों ने घुड़सवारी की. हृदय स्पर्शी, नेताजी का भाषण हृदय स्पर्शी रहा. अंधविश्वास, राजा राम मोहन राय ने लोगों का अंधविश्वास दूर किया. अकाल, उस गांव में भयानक अकाल पड़ा. जिज्ञासा, निखिल में बहुत जिज्ञासा थी.
ವಾಕ್ಯ ಶುದ್ಧ ಕೀಜಿಯೆ. ಅಲ್ಲಿ ತಪ್ಪು ವಾಕ್ಯಗಳನ್ನು ಕೊಟ್ಟಿದ್ದಾರನ್ನು ಸರಿಯಾಗಿ ಮಾಡ್ರಿ. ವಿವೇಕಾನಂದನೇ ಪ್ರಯತ್ನಶೀಲ ರಹಿ. ವಿವೇಕಾನಂದ प्रयत्नशील रहे. उनकी भाषण गंभीर थी. उनका भाषण गंभीर था. स्वामी जी कोशिश की. स्वामी जी ने कोशिश की. कुमारी मार्गरेट स्वामी जी का अनुयायी बन गया. कुमारी नोबेल अनुयायी बन गई. 5नेದು उन्होंने गरीबों की दशा सुधारने के संदेश दिया. उन्होंने गरीबों की दशा को सुधारने के लिए कहा. तालिका के आधार पर 5 ವಾಕ್ಯ बनाइए. ಅಲ್ಲಿ ಬಾಕ್ಸ್ ಒಳಗೆ ನಿಮಗೆ ವರ್ಡ್ಸ್ ಶಬ್ದಗಳನ್ನು ಕೊಟ್ಟಿದ್ದಾರೋ ಅದನ್ನು ನೋಡಿ ನೀವು ವಾಕ್ಯವನ್ನು ಮಾಡ್ರಿ ಅಂತ ಹೇಳ್ಯಾರ. यह महेश का भाई है. ये महेश के गुरुजी हैं. ये महेश का मकान है. यह महेश की बहन है. यह महेश का मकान है. रिक्त स्थान भरकर ಸಾರ್ಥಕ ಶಬ್ದ बनाइए. ಅಲ್ಲಿ ಬಾಕ್ಸ್ ಒಳಗೆ ಒಂದು ಶಬ್ದವನ್ನು ತುಂಬಬೇಕು. ಅದರಿಂದ 2 ಏನಾಗಿರಬೇಕು, ತುಂಬಿರಬೇಕು. ಅಪಾರ ಉಪಾರ, समिति अमित, आदान प्रदान, धार्मिक कार्मिक, भारत निरता. सही कारकता चिन्हों से रिक्त स्थान भरिए. कारकಗಳನ್ನು ತುಂಬಬೇಕು. नदी के तट पर आम का पेड़ है. रेलगाड़ी के इंजन से धुआं निकलता है. जानवरों पर दया करनी चाहिए. जवान और बूढ़ों में अंतर होता है. धूप से पत्ते सूख गए. ಈಗ ಅನುರೂಪತ ನೋಡ್ರಿ. ರಾಮಕೃಷ್ಣ ಪರಮಹಂಸ, ಶಾರದಾ ದೇವಿ, ವಿಶ್ವನಾಥ ದತ್ತ, ಭುವನೇಶ್ವರಿ ದೇವಿ. 1863 विवेकानंद का जन्म. 1893 संयुक्त राज्य अमेरिका गए. विवेकानंद नरेंद्र, सिस्टर निवेदिता मार्गरेट एलिजाबेथ. शिकागो अमेरिका, कलकत्ता भारत. ಧನ್ಯವಾದಗಳು.